ಪ್ರೆಗ್ನೆನ್ಸಿ ರೊಟೀನ್. ಪ್ರೆಗ್ನೆಂಟ್ ಆದಮೇಲೆ ಆ ಆಹಾರ ತಿಂದರೆ ಮಗುಗೆ ಒಳ್ಳೆಯದು, ಈ ಆಹಾರ ತಿಂದರೆ ಮಗುಗೆ ಒಳ್ಳೆಯದು ಅಂತ ಸಾಕಷ್ಟು ನಮಗೆ ಸಜೆಷನ್ಸ್ ಸಿಗ್ತಾ ಇರುತ್ತೆ. ಈ ಸೊಪ್ಪು ಥ್ರೂಔಟ್ ದ ಪ್ರೆಗ್ನೆನ್ಸಿ ಪೀರಿಯಡ್ನ ಆರೋಗ್ಯಕರವಾಗಿ ಮತ್ತು ಮಗುಗೂ ಒಂದು ಒಳ್ಳೆ ಆರೋಗ್ಯನ ನೀಡುತ್ತೆ. ಅದು ಯಾವ ಸೊಪ್ಪಪ್ಪ ಅಂತಂದ್ರೆ ಮೆಂತ್ಯ ಸೊಪ್ಪು. ಹೌದು, ಈ ಮೆಂತ್ಯ ಸೊಪ್ಪಲ್ಲಿ ಗುಡ್ ಫೈಬರ್ ಇರೋದ್ರಿಂದ, ಡಯಟ್ರಿ ಫೈಬರ್ ಇರೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಪ್ರೆಗ್ನೆಂಟ್ ಆದಮೇಲೆ ಗರ್ಭದಲ್ಲಿ ಮಗು ಬೆಳೀತಾ ಇರುತ್ತೆ. ಆ ಸಮಯದಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಐರನ್ ಅಂಶ ಜಾಸ್ತಿ ಬೇಕಾಗುತ್ತೆ. ಈ ಮೇಥಿ ಲೀವ್ಸ್ ಅಂತಂದರೆ ಮೆಂತ್ಯ ಸೊಪ್ಪನ್ನ ಸೇವಿಸೋದ್ರಿಂದ ಐರನ್ ಕಂಟೆಂಟ್ ಸಹ ಹೆಚ್ಚುತ್ತೆ. ಈ ರೀತಿ ರೋಟೀಸ್ಗಳಿಗೆ ನಾವು ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡಿ ಹಾಕೊಂಡು ರೊಟ್ಟಿ, ದೋಸೆ ಹಾಕೊಂಡು ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಚಟ್ನಿ, ತುಪ್ಪ ಹಾಕೊಂಡ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಈ ಮೆಂತ್ಯ ಸೊಪ್ಪು ಮಕ್ಕಳಿಗೂ ಸಹ ತುಂಬಾ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಹೇರಳವಾಗಿರೋದ್ರಿಂದ ಮಕ್ಕಳ ಹಲ್ಲಿನ ಬೆಳವಣಿಗೆ, ಮೂಳೆಗಳ ಬೆಳವಣಿಗೆ ಮತ್ತು ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಆಗೋದನ್ನು ಇದು ತಡೆಯುತ್ತೆ.